ಹೊತ್ತು ಹೆತ್ತ ಮಗುವಿಗಿಂತ ಕೇವಲ 2 ನಿಮಿಷದ ಸುಖ ಕೊಡೋ ಆಷ್ಕರ್ ದೊಡ್ಡವನಾದನೆ. ಮೊದಲ ಹೆಂಡತಿಯನ್ನು ಕೋಮಾ ಹಂತಕ್ಕೆ ತಳ್ಳಿದ ಸೈಕೋ ಆಷ್ಕರ್ ಜೊತೆ ಹಾದರವಾಡಲು ಸ್ವಂತ ಮಗುವನ್ನೇ ಬಲಿಕೊಟ್ಟಳು ಪಾಪಿ ಅಖಿಲ. ಕೇವಲ 18 ತಿಂಗಳು ಅಂದ್ರೆ ಇನ್ನೂ ಸರಿಯಾಗಿ ಅಂಬೆಗಾಲಿಡುಕ್ಕದ, ತನಗೆ ನೋವಾದರೆ ಕೇವಲ ಅಳಲು ಮಾತ್ರ ಗೊತ್ತಿರುವ ಒಂದು ಹಸುಗೂಸು. ಆ ಪುಟ್ಟ ಕಂದಮ್ಮನಿಗೆ ತನ್ನ ಮೇಲಾಗ್ತಿರೋ ಕ್ರೌರ್ಯದ ಬಗ್ಗೆ ಯಾರಿಗೆ ಹೇಳಬೇಕಿತ್ತು? ಹೆತ್ತ ತಾಯಿಯೇ ಯಮನಾಗಿ ಬದಲಾದರೆ ಆ ಮಗು ಯಾರ ಮಡಿಲಿಗೆ ಓಡಬೇಕಿತ್ತು? ಕೇರಳದ ತಿರುವನಂತಪುರಂನಲ್ಲಿ ನಡೆದ ಘಟನೆ ಕೇವಲ ಕೇರಳದಲ್ಲಲ್ಲ, ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನೂ ತಲೆ ತಗ್ಗಿಸುವಂತೆ ಮಾಡಿದೆ. ಸ್ವಂತ ತಾಯಿ ಮತ್ತು ಅವಳ ಜೊತೆಯಲ್ಲಿದ್ದ ಕಾಮುಕ ಸೇರಿ ಆ ಹಸುಗೂಸನ್ನು ಚಿತ್ರಹಿಂಸೆ ನೀಡಿ ನರಳಿ ನರಳಿ ಸಾಯುವಂತೆ ಮಾಡಿದ್ದಾರೆ. ಈ ಅಖಿಲ ಎಂಬಾಕೆ 3 ತಿಂಗಳ ಗರ್ಭಿಣಿಯಾಗಿದ್ದಾಗ ಆಕೆಯ ಮೊದಲ ಗಂಡ ತೀರಿ ಹೋಗ್ತಾನೆ. ಗಂಡ ಸತ್ತ ಕೆಲವೇ ದಿನಗಳಲ್ಲಿ ಈಕೆಗೆ ಈ ಆಷ್ಕರ್ ಎಂಬ ವಿಕೃತನ ಪರಿಚಯವಾಗ್ತದೆ. ಈ ಆಷ್ಕರ್ ಎಂತವನು ಗೊತ್ತಾ? ಮೊದಲ ಹೆಂಡತಿಗೆ ವರದಕ್ಷಿಣ ಕಿರುಕುಳ ನೀಡಿ ಆಕೆಯನ್ನು ಕೋಮಾ ಹಂತಕ್ಕೆ ತಳ್ಳಿದ್ದ ಒಬ್ಬ ನಟೋರಿಯಸ್ ಕ್ರಿಮಿನಲ್. ಇಂತಹ ಸೈಕೋ ಜೊತೆ ಈ ಅಖಿಲ ಅಕ್ರಮ ಸಂಬಂಧ ಬೆಳೆಸ್ತಾಳೆ. ಮೇ 29ರ ಆ ಕರಾಳ ದಿನ ನೆಡುಮಂಗಾಡಿನ ಜಿಲ್ಲಾ ಆಸ್ಪತ್ರೆಗೆ ಆಷ್ಕರ್ ಎಂಬ ಆ ಕಾಮುಕ ಮತ್ತು ಆತನ ಜೊತೆಯಲ್ಲಿದ್ದ ತಾಯಿ ಅಖಿಲ ಒಂದು ಮಗುವನ್ನು ಎತ್ತಿಕೊಂಡು ಓಡಿ ಬರ್ತಾರೆ. ವೈದ್ಯರ ಮುಂದೆ ಬಂದು ಆಷ್ಕರ್ ಎಂಬ ಆ ಪಿಶಾಚಿ ಎಂತಹ ನಾಟಕ ಆಡ್ತಾನೆ ಗೊತ್ತಾ? ಡಾಕ್ಟ್ರೇ, ಮಗು ಊಟ ಮಾಡುವಾಗ ಗಂಟಲಿಗೆ ಸಿಲುಕಿ ವಾಂತಿಯಾಗಿದೆ, ಆಮೇಲೆ ಪ್ರಜ್ಞೆ ತಪ್ಪಿದೆ ಅಂತ. ಆದರೆ ಅಲ್ಲಿ ಸಿದ್ಧರಿದ್ದ ವೈದ್ಯರು ಆ ಮಗುವನ್ನು ಮುಟ್ಟಿದ ತಕ್ಷಣವೇ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ಹಸುಗೂಸಿನ ದೇಹ ಆಗಲೇ ತಣ್ಣಗಾಗಿತ್ತು. ಆಸ್ಪತ್ರೆಗೆ ಬರುವ ಮುನ್ನವೇ ಆ ಪುಟ್ಟ ಜೀವ ಹಾರಿ ಹೋಗಿತ್ತು. ಅಷ್ಟೇ ಅಲ್ಲ, ಆ ಮಗುವಿನ ದೇಹವನ್ನು ನೋಡಿದ ತಕ್ಷಣ ವೈದ್ಯರಿಗೆ ಇವರ ನಾಟಕ ಅರ್ಥವಾಗಿ ಬಿಡುತ್ತೆ. ಇದು ಸಹಜ ಸಾವಲ್ಲ, ಇದರ ಹಿಂದೆ ಇಡೀ ಸಮಾಜವೇ ನಡುಗುವಂತಹ ಕ್ರೌರ್ಯ ಅಡಗಿದೆ ಅನ್ನೋದು ಡಾಕ್ಟರ್ಗಳಿಗೆ ಗ್ಯಾರಂಟಿ ಆಗ್ತದೆ. ತದನಂತರ ಬಂದ ಪೋಸ್ಟ್ ಮಾರ್ಟಂ ವರದಿ, ಯಪ್ಪ, ಅದನ್ನು ಕೇಳಿದರೆ ಕಲ್ಲು ದೇಹದವರಿಗೂ ಕಣ್ಣೀರು ಬರುತ್ತೆ, ರಕ್ತ ಕುದಿಯಲು ಪ್ರಾರಂಭವಾಗ್ತದೆ. ವೈದ್ಯರ ಅಧಿಕೃತ ವರದಿ ಕೇಳಿ, ಆ 18 ತಿಂಗಳ ಮಗುವಿನ ಪುಟ್ಟ ದೇಹದ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 51 ಗಾಯಗಳಾಗಿದ್ವು. ಹೌದು, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. 51 ಗಾಯಗಳು. ತಲೆಗೆ ಬಿದ್ದ ಬಲವಾದ ಪೆಟ್ಟುಗಳು, ಒಳಗೊಳಗೆ ಮುರಿದು ಹೋಗಿದ್ದ ಕೈಮೂಳೆಗಳು. ಅಷ್ಟೇ ಸಾಲದು ಎಂಬಂತೆ ಆ ಪಿಶಾಚಿಗಳು ಮಗುವಿನ ಕಾಲು ಮತ್ತು ಸೂಕ್ಷ್ಮ ಅಂಗಗಳ ಮೇಲೆ ಸಿಗರೇಟಿನಿಂದ ಸುಟ್ಟು ವಿಕೃತ ಆನಂದ ಪಟ್ಟಿದ್ದಾರೆ. ಆ ಮಗು ಎಷ್ಟು ಕಿರುಚಿಲಬೇಡ, ಎಷ್ಟು ನರಳಿರಬೇಡ. ಅವರನ್ನು ಜೀವಂತವಾಗಿ ಬಿಡಬೇಕಾ? ಇನ್ನು ಅತ್ಯಂತ ಘೋರವಾದ ವಿಷಯ ಏನ್ ಗೊತ್ತಾ? ಕೆಲವು ದಿನಗಳ ಮುಂಚೆ ಇದೇ ಮಗುವಿನ 2 ಕೈಗಳಿಗೆ ಪ್ಲಾಸ್ಟರ್ ಹಾಕಿದ್ದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆಗ ನೆರೆಹೊರೆಯವರು ಕೇಳಿದಾಗ ಆ ಪಾಪಿ ತಾಯಿ ಮಗು ಸೈಕಲ್ನಿಂದ ಬಿದ್ದಿದೆ ಎಂದು ಸುಳ್ಳು ಹೇಳಿ ನಂಬಿಸಿದ್ಲು. ಇಲ್ಲೇ ಇರೋದು ನೋಡಿ ನಮ್ಮ ಸಮಾಜದ ಅಸಲಿ ದುರಂತ. ಅಷ್ಟು ಸಣ್ಣ ಮಗುವಿನ 2 ಕೈಗಳು ಒಟ್ಟಿಗೆ ಮುರಿದಾಗ ಸುತ್ತಮುತ್ತಲಿನ ಜನರಿಗೆ ಕನಿಷ್ಠ ಅನುಮಾನ ಬರಲಿಲ್ಲವೇ? ನೆರೆಹೊರೆಯವರಾಗಲಿ ಅಥವಾ ಸಂಬಂಧಿಕರಾಗಲಿ ಆಗಲೇ ಆ ತಾಯಿಯನ್ನು ಕುತ್ತಿಗೆ ಪಟ್ಟಿ ಹಿಡಿದು ಪ್ರಶ್ನಿಸಿದ್ರೆ, ಚೈಲ್ಡ್ ಲೈನ್ಗೆ ಒಂದು ಫೋನ್ ಮಾಡಿದ್ರೆ ಇವತ್ತು ಆ ಮಗು ಜೀವಂತವಾಗಿ ಇರ್ತಿತ್ತಲ್ವಾ? ನಮ್ಮ ಕಣ್ಣೆದುರೇ ಇಂತಹ ದೌರ್ಜನ್ಯಗಳು ನಡೆಯುವಾಗ ನಮಗ್ಯಾಕೆ ಬೇಕು ಉಸಾಭರಿ ಎಂದು ನಾವು ಕಣ್ಣು ಮುಚ್ಚಿ ಕುಳಿತರೆ, ನೆನ್ಪಿಡಿ, ಆ ಮಗುವಿನ ಕೊಲೆಯಲ್ಲಿ ನಮ್ಮ ಪಾಲು ಕೂಡ ಇದೆ. ನಮ್ಮ ಮೌನವೇ ಇಂತಹ ಅಪರಾಧಿಗಳಿಗೆ ಕೊಡುವ ಲೈಸೆನ್ಸ್. ಪ್ರಸ್ತುತ ಪೊಲೀಸರು ಆ ತಾಯಿ ಅಖಿಲ ಮತ್ತು ಆಕೆಯ ಪ್ರೇಮಿ ಆಷ್ಕರ್ ಇಬ್ಬರನ್ನು ಕಂಬಿ ಹಿಂದೆ ತಳ್ಳಿದ್ದಾರೆ. ಆದರೆ ಕೇವಲ ಜೈಲಿಗೆ ಕಳುಹಿಸಿದ್ರೆ ಇವತ್ತಿನ ಕಾನೂನು ವ್ಯವಸ್ಥೆ ಮುಗಿಯಿತೆ. ಇಂತಹ ನರಾಧಮರಿಗೆ ನಮ್ಮ ಕಾನೂನು ವ್ಯವಸ್ಥೆ ಅತ್ಯಂತ ಕಠಿಣ, ಅಂದರೆ ನಡುರಸ್ತೆಯಲ್ಲೇ ಗಲ್ಲು ಶಿಕ್ಷೆಯನ್ನೇ ನೀಡಬೇಕು. ವರ್ಷಗಟ್ಟಲೆ ಕೇಸ್ ನಡೆಸಿ ನಮ್ಮ ತೆರಿಗೆ ಹಣದಲ್ಲಿ ಜೈಲಿನಲ್ಲಿ ಇವರಿಗೆ ಬಿಟ್ಟಿ ಊಟ ಹಾಕಬಾರದು. ನ್ಯಾಯ ವಿಳಂಬವಾದರೆ ಅದು ಅನ್ಯಾಯಕ್ಕೆ ಸಮ. ತಕ್ಷಣವೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಇವರಿಗೆ ಮರಣದಂಡನೆ ವಿಧಿಸಬೇಕು. ಇಂತಹ ಘಟನೆಗಳು ಈ ದೇಶದಲ್ಲಿ ಮತ್ತೊಮ್ಮೆ ಮರುಕಳಿಸಬಾರದು ಅಂದ್ರೆ ತಪ್ಪಿಸ್ಥರಿಗೆ ಸಿಗುವ ಶಿಕ್ಷೆ ಸಮಾಜದಲ್ಲಿರುವ ಬೇರೆ ಯಾವುದೇ ವಿಕೃತ ಮನಸ್ಸಿನ ಜನ್ಮಗಳಿಗೂ ಪ್ಯಾಂಟ್ನಲ್ಲೇ ನಡುಕು ಹುಟ್ಟಿಸುವಂತಿರಬೇಕು.
ನೆನಪಿಡಿ ಸ್ನೇಹಿತರೆ, ಈ ವಿಡಿಯೋವನ್ನು ನಾವು ಕೇವಲ ಸುದ್ದಿಗಾಗಿ ಮಾಡ್ತಿಲ್ಲ. ಇದು ಸಮಾಜಕ್ಕೆ ಕೊಡ್ತಿರೋ ಎಚ್ಚರಿಕೆಯ ಗಂಟೆ. ನಿಮ್ಮ ಸುತ್ತಮುತ್ತ, ನಿಮ್ಮ ನೆರೆಹೊರೆಯಲ್ಲಿ ಯಾವುದೇ ಮಗುವಿನ ಮೇಲೆ ಇಂತಹ ದೌರ್ಜನ್ಯ, ಕಿರುಕುಳ ನಡೆಯುತ್ತಿರುವುದು ಕಂಡುಬಂದ್ರೆ ದಯವಿಟ್ಟು ಕೈಕಟ್ಟಿ ಕುಳಿತುಕೊಳ್ಳಬೇಡಿ. ತಕ್ಷಣ ಚೈಲ್ಡ್ ಲೈನ್ ಸಂಖ್ಯೆ 1098 ಅಥವಾ ಪೊಲೀಸರಿಗೆ ಕರೆ ಮಾಡಿ. ನಿಮ್ಮ ಒಂದು ಫೋನ್ ಕಾಲ್ ಒಂದು ಪುಟ್ಟ ಮಗುವಿನ ಜೀವವನ್ನು ಉಳಿಸಬಹುದು. ಮೃತಪಟ್ಟ ಆ ಪುಟ್ಟ ಕಂದಮ್ಮನ ಆತ್ಮಕ್ಕೆ ನ್ಯಾಯ ಸಿಗಲಿ. ಈ ಘಟನೆಯ ಬಗ್ಗೆ ನಿಮ್ಮ ಆಕ್ರೋಶವೇನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಶೇರ್ ಮಾಡಿ ಸಮಾಜವನ್ನು ಎಚ್ಚರಿಸಿ. ಧನ್ಯವಾದಗಳು. ಜಾಗೃತರಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.